ಮಾತಾಡ್ತಿದ್ದಾಗ ಶುರುವಾದ ಅಳು ಮಾತು ಮುಗಿದ ನಂತರವೂ ನಿಲ್ಲದೆ ಹಾಗೆ ಚಂದನಾಳನ್ನು ಬಿಗಿಯಾಗಿಟ್ಕೊಂಡು ವಿರಾಟ್ ಅಳುತ್ತಲೇ ಇರ್ತಾನೆ. ವಿರಾಟ್ನ ಸುತ್ತ ಕೈ ಹಾಕಿ ಅಳುತ್ತಲೇ, ಪ್ಲೀಸ್ ವಿರಾಟ್ ಅವರೇ, ನೀವು ಹೀಗೆ ಅಳೋದನ್ನು ನಾನು ನೋಡೋದಕ್ಕಾಗೋದಿಲ್ಲ ಅಂತ ಚಂದನ ಹೇಳ್ತಾಳೆ. ಆದರೆ ವಿರಾಟ್ ಸಂಪೂರ್ಣವಾಗಿ ನಿಯಂತ್ರಣ ಕಳ್ಕೊಂಡು ಇಷ್ಟು ವರ್ಷಗಳಿಂದ ತನ್ನೊಳಗಡಗಿಸ್ಕೊಂಡಿದ್ದಂತಹ ನೋವನ್ನೆಲ್ಲ ಅಳುವಿನ ರೂಪದಲ್ಲಿ ಹೊರ ಹಾಕಿ ಆದರೆ ಪ್ರಜ್ಞೆ ತಪ್ಪಿ ಹೋಗ್ತಾನೆ. ಹಠಾತ್ತನೆ ವಿರಾಟ್ ಸುಮ್ಮನಾಗಿದ್ದನ್ನು ನೋಡಿ ಅವನಿಂದ ದೂರ ಸರಿದು, ವಿರಾಟ್ ಅವರೇ ಅಂತ ಚಂದನ ಕರೀತಾಳೆ. ಆದರೂ ವಿರಾಟ್ ಯಾವುದೇ ಪ್ರತಿಕ್ರಿಯೆ ಇಲ್ಲದೆ ಮಲಗಿರೋದನ್ನು ನೋಡಿ ಭಯಗೊಂಡು ನಿಖಿಲ್ ಅವರೇ ಅಂತ ಜೋರಾಗಿ ಕೂಗ್ತಾಳೆ. ಆಗಲೇ ನಿಖಿಲ್ ಅಲ್ಲಿಗೆ ಬರ್ತಿದ್ದಂತೆ, ನಿಖಿಲ್ ಅವರೇ, ವಿರಾಟ್ ಅವ್ರನ್ನ ನೋಡಿ ಅಂತ ಅಳ್ತಾ ಹೇಳ್ತಾಳೆ. ವಿರಾಟ್ ಅಂತ ಆತಂಕದಿಂದ ಕರೀತಾ ಅವನನ್ನು ಎತ್ತಿ ನಿಲ್ಲಿಸ್ತಾನೆ. ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಪ್ಲೀಸ್. ಬೇಡ ಚಂದನ, ವಿರಾಟ್ಗೆ ಹಾಸ್ಪಿಟಲ್ ಇಷ್ಟ ಆಗೋದಿಲ್ಲ, ನಾವು ಮನೆಗೆ ಹೋಗೋಣ ಅಂತ ಹೇಳಿ ವಿರಾಟ್ನನ್ನು ಕಾರಿನ ಹಿಂದಿನ ಸೀಟ್ನಲ್ಲಿ ಮಲಗಿಸಿ ಅಲ್ಲಿಂದ ವೇಗವಾಗಿ ಡ್ರೈವ್ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತಾರೆ. ಹೋಗುವ ದಾರಿಯಲ್ಲೇ ಡಾಕ್ಟರ್ಗೆ ಕರೆ ಮಾಡಿದ್ರಿಂದ ಇವರು ತಲುಪುವಷ್ಟರಲ್ಲಿ ಡಾಕ್ಟರ್ ಸಿದ್ಧರಾಗಿರ್ತಾರೆ. ಆನಂದ್ ಮತ್ತು ಶ್ರುತಿಗೂ ಈ ವಿಷಯ ತಿಳಿದು ಅವರಿಬ್ಬರು ಆತಂಕದಿಂದ ಮನೆಗೆ ಬರ್ತಾರೆ. ರೂಮ್ನಲ್ಲಿ ವಿರಾಟ್ನನ್ನು ಪರೀಕ್ಷಿಸಿದ ಡಾಕ್ಟರ್, ಮಿಸ್ಟರ್ ವಿರಾಟ್ ದೇವ್ಗೆ ಪ್ಯಾನಿಕ್ ಅಟ್ಯಾಕ್ ಆಗಿದೆ, ನಾನು ಇಂಜೆಕ್ಷನ್ ನೀಡಿದ್ದೀನಿ, ಇನ್ನೇನು ಸ್ವಲ್ಪ ಸಮಯದಲ್ಲಿ ಅವರಿಗೆ ಪ್ರಜ್ಞೆ ಬರುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಶ್ರುತಿ ನಿಖಿಲ್ನನ್ನು ತಪ್ಪಿಕೊಂಡು ಅಳುತ್ತಿರ್ತಾಳೆ. ಡೋಂಟ್ ವರಿ ಶ್ರುತಿ, ವಿರಾಟ್ ಅವರಿಗೆ ಏನೂ ಆಗೋದಿಲ್ಲ ಅಂತ ತನುಜ ಅವಳನ್ನ ಸಮಾಧಾನ ಪಡಿಸ್ತಾಳೆ. ಇಷ್ಟು ವರ್ಷಗಳ ನಂತರ ವಿರಾಟ್ ಅಣ್ಣನಿಗೆ ಇವತ್ತು ಮತ್ತೆ ಪ್ಯಾನಿಕ್ ಅಟ್ಯಾಕ್ ಆಗಿದೆ ಅಂತ ಅಳ್ತಾಳೆ ಶ್ರುತಿ. ಚಂದನ ತೀಕ್ಷ್ಣವಾಗಿ ವಿರಾಟ್ನನ್ನೇ ನೋಡ್ತಿರ್ತಾಳೆ. ಅವಳ ಕಣ್ಣಲ್ಲಿ ಕಣ್ಣೀರು ಬರುತ್ತಲೇ ಇರುತ್ತೆ. ನಿಖಿಲ್ ಚಂದ್ರಾಳ್ ಕಡೆ ನೋಡಿ, ಆ ದಿನ ಡ್ಯಾಡ್ ವಿರಾಟ್ನನ್ನು ನಮ್ಮನೆಗೆ ಕರ್ಕೊಂಡು ಬಂದರು. ಆ ದಿನದಿಂದ ವಿರಾಟ್ ತುಂಬ ಸೈಲೆಂಟ್ ಆಗಿಬಿಟ್ಟ. ಅವನ ಬಾಯಿಯಿಂದ ಮಾತುಗಳೇ ಬರ್ತಿರಲಿಲ್ಲ. ಕೊಟ್ಟರೆ ತಿಂತಿದ್ದ, ಇಲ್ದಿದ್ರೆ ಹಾಗೆ ಮಲಗ್ತಿದ್ದ. ವಿರಾಟ್ನ ಪರಿಸ್ಥಿತಿ ನೋಡಿ ಡ್ಯಾಡಿ ಇಂಡಿಯಾದಲ್ಲಿರದೆ ನ್ಯೂಯಾರ್ಕ್ಗೆ ಶಿಫ್ಟ್ ಆದರು. ಅಲ್ಲಿ ವಿರಾಟ್ಗೆ ಟ್ರೀಟ್ಮೆಂಟ್ ನಡೀತು. ಅದರ ನಂತರವೇ ವಿರಾಟ್ ಸ್ವಲ್ಪ ಮಾತನಾಡೋದಕ್ಕೆ ಶುರು ಮಾಡ್ದ. ಅದರ ನಂತರವೇ ಅವನೊಳಗಿನ ಎಲ್ಲ ಭಾವನೆಗಳು ಮಾಯವಾಗಿ ವಿರಾಟ್ ದೇವನಿಂದ ಆರ್ಡಿಯಾಗಿ ಬದಲಾದ ಎಂದು ಅಲ್ಲೇ ಇದ್ದ ಸೋಫಾದಲ್ಲಿ ಕೂತ್ಕೊಳ್ತಾನೆ ನಿಖಿಲ್. ಚಂದನಾಳ್ ಕಡೆ ನೋಡ್ತಾ, ನೀನು ಆ ಭಾಸ್ಕರ್ನ ಮಗಳು ಅಂತ ನನಗೆ ಗೊತ್ತು ಅಂತ ಶ್ರುತಿ ಹೇಳ್ತಾಳೆ. ಆ ಮಾತಿ ಕಣ್ಣೆತ್ತಿ ಶ್ರುತಿ ಕಡೆ ನೋಡಿದ ಚಂದನ ಇಷ್ಟು ದಿನ ಆ ಕಣ್ಣುಗಳಲ್ಲಿ ತನ್ನ ಮೇಲೆ ಪ್ರೀತಿ ಗೌರವ ನೋಡಿದ್ಲು. ಇವತ್ತು ಅದೇ ಕಣ್ಣಿನಲ್ಲಿ ತನ್ನ ಮೇಲೆ ಕೋಪ ದ್ವೇಷ ಕಾಣಿಸ್ತಿದ್ರು ಏನು ಹೇಳದೆ ಸುಮ್ಮನಿರ್ತಾಳೆ. ನೀನು ಅವನ ರಕ್ತ, ಯಾರಿಂದ ವಿರಾಟ್ ಅಣ್ಣನ ಸಂತೋಷ ದೂರವಾಯಿತೋ ಅವನಿಗೆ ಹುಡ್ತವಳು ನೀನು. ವಿರಾಟ್ ಅಣ್ಣ ನಿನ್ನ ಮದುವೆ ಮಾಡ್ಕೊಂಡಿದ್ದಾನೆ ಯಾಕಂದರೆ ನಿನಗೆ ಅಷ್ಟೇ ಘೋರವಾಗಿ ಶಿಕ್ಷೆ ಕೊಡಬೇಕು ಅಂತ. ನಿನಗೊಂದು ಗೊತ್ತಾ, ನೀನಂದರೆ ನನಗೆ ಅಸಹ್ಯ. ಮೊದಲು ನಿಮ್ಮ ಡ್ಯಾಡ್ ಮತ್ತು ಅವನ ಫ್ರೆಂಡ್ ಇಬ್ಬರೂ ಸೇರಿ ವಿರಾಟ್ ಅಣ್ಣನ ಸಂತೋಷವನ್ನು ದೂರ ಮಾಡಿದ್ರು. ಈಗ ಮತ್ತೆ ನಿನ್ನಿಂದ ನಮ್ಮಣ್ಣ ಇಂಥ ಪರಿಸ್ಥಿತಿಯನ್ನು ಎದುರಿಸ್ತಿದ್ದಾನೆ ಅಂತ ಕೋಪದಿಂದ ಹೇಳ್ತಾಳೆ ಶ್ರುತಿ. ಎಲ್ಲರೂ ಶ್ರುತಿ ಕಡೆ ಶಾಕ್ ಆಗಿ ನೋಡ್ತಿರ್ತಾರೆ. ಏನು ಮಾತಾಡ್ತಿದ್ಯಾ ಶ್ರುತಿ, ಇದರಲ್ಲಿ ಚಂದನಾಣ ತಪ್ಪೇನಿದೆ ಅಂತ ತನುಜ ಕೇಳ್ತಾಳೆ. ನಮ್ಮ ವಿರಾಟ್ ಅಣ್ಣನದು ಯಾವ ತಪ್ಪು ಇರಲಿಲ್ವಲ್ಲ, ಆದರೆ ಈಕೆಯ ಡ್ಯಾಡ್ ಮತ್ತು ಮೋಹನ್ ರಾವ್ ಅವರಿಬ್ಬರು ಸೇರಿ ವಿರಾಟ್ ಅಣ್ಣನ ಕುಟುಂಬವನ್ನು ಕೊಂದರು. ವಿರಾಟ್ ಅಣ್ಣನ ಕಣ್ಣೆದುರಿಗೆ 12 ವರ್ಷದ ಚಿಕ್ಕ ಹುಡುಗಿರ ಮೇಲೆ ರೇಪ್ ಮಾಡಿದ್ರು ಮತ್ತು ಈಕೆ ಡ್ಯಾಡಿ ಅಲ್ಲೇ ನಿಂತೆಲ್ಲವನ್ನ ನೋಡಿದ್ರು, ಆದರೆ ತಡಿಲಿಲ್ಲ ಅಂತ ಕೋಪದಿಂದ ಹೇಳ್ತಾ ಚಂದನಾಳ್ ಕಡೆ ನೋಡ್ತಾಳೆ. ತನುಜ ನಿಖಿಲ್ನ ಕಡೆ ನೋಡ್ತಾಳೆ. ನಿಖಿಲ್ ಸಹ ತನುಜಾಳ್ ಕಡೆ ನೋಡಿದಾಗ ಏನೂ ಮಾತನಾಡದೆ ಅಲ್ಲಿಂದ ಕೋಪದಿಂದ ಹೊರಗೆ ಹೋಗ್ತಾಳೆ ತನುಜ ಹೋದ ಮೇಲೆ ಶ್ರುತಿಯು ಅಲ್ಲಿಂದ ಹೊರಡ್ತಾಳೆ. ನಿಖಿಲ್ ಒಮ್ಮೆ ಚಂದನಾಳ್ ಕಡೆ ನೋಡಿ ಶ್ರುತಿಯ ಹಿಂದೆಯೇ ಹೋಗ್ತಾನೆ. ಕೋಪದಿಂದ ಬೆಡ್ ಮೇಲೆ ಕೂತು ಜೋರಾಗಿ ಉಸಿರು ತೆಗೆದುಕೊಳ್ತಿರೋ ಶ್ರುತಿ ಹತ್ರ ಹೋಗಿ, ನೀನು ಚಂದನಾಳ್ ಬಳಿ ಅಷ್ಟು ಮಾತುಗಳನ್ನ ಆಡಬೇಕಾದ ಅವಶ್ಯಕತೆ ಏನಿದೆ ಶ್ರುತಿ ಅಂತ ಗಂಭೀರವಾಗಿ ಕೇಳ್ತಾನೆ ಆನಂದ್. ನಾನೇನು ಕೇಳೋದಕ್ಕೆ ಬಯಸ್ತಿಲ್ಲ, ಪ್ಲೀಸ್ ಲೀವ್ ಮಿ ಅಲೋನ್. ನೋಡಿ ಶ್ರುತಿ, ನಡೆದಿದ್ರಲ್ಲಿ ವಿರಾಟ್ ತಪ್ಪು ಹೇಗಿಲ್ವೋ ಇಲ್ಲಿ ಚಂದನಾಳ್ ತಪ್ಪು ಇಲ್ಲ. ಹೇಳಿದ್ನಲ್ಲ ನನಗೇನು ಕೇಳೋದಕ್ಕೆ ಇಷ್ಟ ಇಲ್ಲ ಅಂತ. ಶ್ರುತಿ ಪ್ಲೀಸ್ ನನ್ನ ಮಾತು ಅಂತ ಹೇಳ್ತಿದ್ದ ಆನಂದನ್ನು ಮಧ್ಯದಲ್ಲೇ ತಡೆದು, ನಾನು ಏನು ಕೇಳೋದಕ್ಕೆ ಬಯಸ್ತಿಲ್ಲ, ಗೆಟ್ ಲಾಸ್ಟ್. ಅದಕ್ಕೆ ನೀನು ಅಷ್ಟೊಂದು ಸಪೋರ್ಟ್ ಯಾಕೆ ಮಾಡ್ತಿದೀಯಾ, ಏನು ಸಂಬಂಧ ನಿನ್ಗಳ ಜೊತೆ ಅಂತ ಕೋಪದಿಂದ ಕೇಳ್ತಾಳೆ ಶ್ರುತಿ. ಡೋಂಟ್ ಕ್ರಾಸ್ ಯುವರ್ ಲಿಮಿಟ್ಸ್ ಶ್ರುತಿ ಅಂತ ಕೋಪದಿಂದ ಅವಳ ಮೇಲೆ ಕೈ ಎತ್ತುತ್ತಾನೆ. ಆದರೆ ಹೊಡಿದೆ ಕೈ ಕೆಳಗಿಳಿಸ್ತಾನೆ ಆನಂದ್. ನೀನು ಅವಳಿಗೋಸ್ಕರ ನನ್ನ ಮೇಲೆ ಕೈ ಎತ್ತುತ್ತೀಯಾ, ನಿನಗೊಂದು ಗೊತ್ತಾ, ಗೋ ಟು ಹೆಲ್ ಎಂಬ ಶ್ರುತಿ ಮಾತಿಗೆ ಅಲ್ಲಿಂದ ಕೋಪದಿಂದ ಹೊರಗೆ ಹೋಗ್ತಾನೆ ಆನಂದ್. ಮೆಲ್ಲ ಕಣ್ ತೆರೆದು ಸುತ್ತಲೂ ನೋಡ್ತಾನೆ ವಿರಾಟ್ ಅವರೇ, ನೀವು ಚೆನ್ನಾಗಿದ್ದೀರಲ್ಲ ಅಂತ ಅವನ ಹತ್ರ ಕೂತ್ಕೊಳ್ತಾಳೆ ಚಂದನ. ನಾನು ಇಲ್ಲಿ, ನಿಮಗೆ ಪ್ಯಾನಿಕ್ ಅಟ್ಯಾಕ್ ಆಗಿದ್ದರಿಂದ ನಿಖಿಲ್ ಅವರು ನಿಮ್ಮನ್ನು ಮನೆ ಕರ್ಕೊಂಡು ಬಂದರು ಅಂತ ಚಂದನ ಹೇಳ್ತಿದ್ದಂತೆ
ಕಣ್ಣು ಮುಚ್ಚಿಕೊಂಡು ನಡೆದಿದ್ದೆಲ್ಲವನ್ನ ನೆನಪಿಸ್ಕೊಳ್ತಾನೆ ವಿರಾಟ್. ನೀನು ಹೋಗಿಲ್ಲಿಂದ, ನನ್ನ ಸ್ವಲ್ಪ ಹೊತ್ತು ಒಬ್ಬಂಟಿಯಾಗಿಬಿಡು. ಆದರೆ ವಿರಾಟ್ ಅವರೇ, ನೀವು ಐ ಸೆಡ್ ಲೀವ್ ಮೀ ಅಲೋನ್ ಅಂತ ಗಂಭೀರ ಧ್ವನಿಯಲ್ಲಿ ವಿರಾಟ್ ಹೇಳ್ತಿದ್ದಂತೆ ಚಂದನಾಳ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ಚಂದನ ವಿರಾಟ್ನ ಕಣ್ಣುಗಳಲ್ಲಿ ನೋಡ್ತಾಳೆ. ಇವತ್ತು ಮೊದಲ ಬಾರಿಗೆ ಅವನ ಕಣ್ಣಲ್ಲಿ ಅವಳ ಮೇಲಿನ ಪ್ರೀತಿ ಕಾಣಿಸೋದಿಲ್ಲ. ಪರಕೀಯಳು ಎಂಬ ಭಾವನೆ ಮೂಡ್ತಿದ್ದಂತೆ ಆ ರೂಮ್ನಿಂದ ಹೊರಗೆ ಹೋಗ್ತಾಳೆ ಚಂದನ. ರೂಮ್ ಡೋರ್ ಲಾಕ್ ಮಾಡಿ ಅದೇ ರೂಮ್ಗೆ ಹೊರಗೆ ಕೆಳಗೆ ಕೂತ್ಕೊಳ್ತಾನೆ ವಿರಾಟ್. ರೂಮ್ನಿಂದ ಹೊರಗೆ ಬಂದ ಮೇಲೆ ಗೆಸ್ಟ್ ರೂಮ್ಗೆ ಹೋಗಿ ವಾಶ್ರೂಮ್ ಒಳಗೆ ಹೋಗಿ ಶವರ್ ಆನ್ ಮಾಡಿ ಅಲ್ಲಿವರೆಗೆ ತಡೆದಿದ್ದ ಕಣ್ಣೀರನ್ನೆಲ್ಲ ಸಂಪೂರ್ಣವಾಗಿ ಬಿಡುಗಡೆ ಮಾಡ್ತಾಳೆ ಚಂದನ. ಮೊಣಕಾಲಿನ ಮೇಲೆ ನೆಲದ ಮೇಲೆ ಕುಳಿತು ಜೋರಾಗಿ ಅಳ್ತಾಳೆ. ಯಾಕೆ ಹೀಗೆ ಮಾಡಿದ್ರಿ? ಯಾಕೆ ಡ್ಯಾಡಿ? ನೀವು ನನ್ನ ಹೀರೋ ಅಂದ್ಕೊಂಡಿದ್ದೆ, ಆದರೆ ನೀವು ಹೀಗೆ ವಿಲನ್ ಆಗ್ತೀರಾ ಅಂತ ನನ್ನ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಒಬ್ಬ 13 ವರ್ಷದ ಹುಡುಗನ ಕಣ್ಣೆದುರಿಗೆ ಅವರ ಕುಟುಂಬದವ್ರನ್ನೆಲ್ಲರನ್ನ ಕೊಂದಿದ್ದೀರಾ, ಅವ್ರ ಸಿಸ್ಟರ್ಸ್ನ ಅಂತ ಇನ್ನೂ ಏನು ಹೇಳಲು ಆಗದೆ ನನ್ನ ಮೈಯಲ್ಲಿ ನಿಮ್ಮ ರಕ್ತ ಹರಿತಿರೋದಕ್ಕೆ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ, ನನಗೆ ಕೋಪ ಬರ್ತಿದೆ. ಯಾಕಂದರೆ ನಾನು ನಿಮ್ಮ ಮಗಳು ಅಂತ. ಇಷ್ಟು ವರ್ಷ ನೀವು ನನಗೆ ಕೊಟ್ಟ ಈ ಸಂತೋಷದ ಜೀವನದ ಹಿಂದೆ ಕೆಲವರ ಪ್ರಾಣಗಳು ಬಲಿಯಾಗಿವೆ ಅಂತ ತಿಳಿತಿದ್ರೆ ನನಗೆ ನಿಮ್ಮ ಮೇಲೆ ಅಸಹ್ಯ ಆಗುತ್ತೆ ಡ್ಯಾಡ್. ಛೀ, ನೀವು ತಂದೆಯಾಗಿಯೂ ಕೆಲಸಕ್ಕೆ ಬಾರದವರು. ಐ ರಿಯಲಿ ಹೇಟ್ ಯು. ಚಿಕ್ಕಂದಿನಿಂದ ನಾನು ಕಳೆದ ಒಂದು ಐಷಾರಾಮಿ ಜೀವನ ಕೆಲವರ ರಕ್ತದಿಂದ ನೆನೆದ ಹಣದಿಂದ ಸಂಪಾದಿಸಿತು ಅಂತ ತಿಳಿಯದೆ ನಮ್ಮ ಡ್ಯಾಡ್ ನನ್ನ ಒಬ್ಬ ರಾಜಕುಮಾರಿಯಂತೆ ನೋಡ್ತಿದ್ದಾರೆ ಅಂದ್ಕೊಂಡಿದ್ದೆ. ಆದರೆ 12 ವರ್ಷದಿಬ್ಬರು ಹುಡುಗಿಯರ ಜೀವನ ನಾಶ ಮಾಡಿದಾಗ ನಿಮಗೆ ನನ್ನ ಬಗ್ಗೆಯೂ ನೆನಪಾಗಲಿಲ್ವಾ? ನಿಮಗೊಬ್ಬ ಮಗಳಿದ್ದಾಳೆ ಎಂದು ಆ ಸಮಯದಲ್ಲಿ ನೆನಪಾಗಲಿಲ್ವಾ? ತಂದೆ ತಾಯಿ ಮಾಡಿದ ಪಾಪ ಮಕ್ಕಳಿಗೆ ತಟ್ಟುತ್ತೆ. ನೀವು ಮಾಡಿದ ಪಾಪದಿಂದಲೇ ವಿರಾಟ್ ಅವರು ನನಗೆ ಶಿಕ್ಷೆ ನೀಡಿದ್ರು. ಈಗ ಅನಿಸ್ತಿದೆ ವಿರಾಟ್ ಅವರು ಮಾಡಿದರೆ ಸ್ವಲ್ಪವೂ ತಪ್ಪಿಲ್ಲ. ನೀವು ಮಾಡಿದ ಪಾಪಕ್ಕೆ ಶಿಕ್ಷೆಯನ್ನು ನಾನು ಅನುಭವಿಸ್ದೆ. ಆದರೂ ಪಾಪ ಆ ಚಿಕ್ಕ ಮಕ್ಕಳು ಏನು ಮಾಡಿದರು ಡ್ಯಾಡ್ ಅಂತ ಜೋರಾಗಳತ್ತ ತನ್ನ ಕೆನ್ನೆಗೆ ತಾನೇ ಹೊಡೆದುಕೊಳ್ತಾಳೆ. ರೂಮ್ನಲ್ಲಿ ಬಾಗಿಲು ಹೊರಗೆ ಕುಳಿತು ವಿರಾಟ್, ನಾನು ನಿನ್ನ ಮೇಲೆ ಕೋಪವಾಗಿದ್ದೀನಿ ಅಂತ ನೀನು ಅಂದ್ಕೊಂಡಿದ್ಯಾ ಚಂದನ? ಆದರೆ ಚಿಕ್ಕಂದಿನಿಂದ ಒಂದು ರೀತಿ ಕೋಪ ನನ್ನೊಳಗೆ ಉಳಿದು ಹೋಗಿದೆ. ಅದು ಬಂದಾಗ ನಾನೇ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇಷ್ಟು ವರ್ಷಗಳ ನಂತರ ಮತ್ತೆ ನನಗೆ ಪ್ಯಾನಿಕ್ ಅಟ್ಯಾಕ್ ಬಂದಿದ್ದರಿಂದ ಅಂದು ನಡೆದ ವಿಷಯಗಳು ನೆನಪಾಗ್ತಿದ್ದಂತೆ ಕೋಪವು ಹಾಗೆ ಬರ್ತಿದೆ. ನಮ್ಮ ಡ್ಯಾಡ್ ಮಾಡಿದ್ರಲ್ಲಿ ನನ್ನ ತಪ್ಪೇನಿದೆ ಅಂತ ನೀನು ಅಂದ್ಕೊಳ್ಬೋದು. ಆದರೆ ನಿನ್ನನ್ನು ನೋಡಿದಾಗಲೆಲ್ಲ ನನಗೆ ಅವನೇ ನೆನಪಾಗ್ತಿದ್ದ. ಅದಕ್ಕೆ ನಿನ್ನನ್ನು ನೋಯಿಸ್ದೆ ಅಷ್ಟೇ ಹೊರತು ನನಗೆ ನಿನ್ನ ಮೇಲೆ ಯಾವ ಕೋಪವೂ ಇಲ್ಲ ಚಂದನ. ಈಗಲೂ ನನ್ನ ಕೋಪದಿಂದ ನಿನ್ನನ್ನು ಏನಾದರೂ ಹರ್ಟ್ ಮಾಡ್ತೀನಿ ಅಂತ ಭಯಗೊಂಡು ಇಲ್ಲಿಂದ ಹೋಗು ಅಂತ ಹೇಳಿದೆ ಅಷ್ಟೇ ಹೊರತು ನಾನು ನಿನ್ನ ಬಿಟ್ಟು ಸ್ವಲ್ಪವೂ ಇರಲಾರೆ ಸ್ವೀಟ್ ಆರ್ಟ್ ಅಂತ ಅಂದ್ಕೊಳ್ತಾನೆ ವಿರಾಟ್. ಆ ದಿನ ಎಲ್ಲರ ಮನಸ್ಸಿನಲ್ಲೂ ಒಂದು ರೀತಿಯ ನೋವಿರುತ್ತೆ. ನೋಡ್ತಾ ನೋಡ್ತಾ ಆ ದಿನವಿಡೀ ಕಳೆದು ಹೋಗುತ್ತೆ. ಯಾರೂ ಊಟ ಮಾಡೋದಿಲ್ಲ. ಚಂದನ ವಿರಾಟ್ ಇರೋ ರೂಮ್ಗೆ ಹೋಗೋದಿಲ್ಲ. ಹಾಗೆ ಗೆಸ್ಟ್ ರೂಮ್ನಲ್ಲೇ ಇರ್ತಾಳೆ. ಯಾರಿಗೂ ನಿದ್ರೆ ಸಹ ಬರೋದಿಲ್ಲ. ವಿರಾಟ್ನ ಜೀವನದಲ್ಲಿ ತುಂಬ ಘೋರವಾದ ಪಾಸ್ಟ್ ಇದೆ ಅಂತ ನೆನೆದು ಚಂದನ ತನ್ನ ಕಣ್ಣೆದುರಿಗೆ ಕುಟುಂಬದವರೆಲ್ಲರೂ ಸಾಯೋದು ಮತ್ತು ಇನ್ನೊಮ್ಮೆ ನೆನಪಾಗಿ ವಿರಾಟ್ ಇಬ್ಬರು ಮಲಗದೆ ಹಾಗೆ ಇರ್ತಾರೆ. ಮಾರ್ನಿಂಗ್ ಎಲ್ಲರೂ ಸಿದ್ಧರಾಗಿ ಡೈನಿಂಗ್ ಟೇಬಲ್ ಹತ್ತಿರ ಬ್ರೇಕ್ಫಾಸ್ಟ್ಗಾಗಿ ಕೂತ್ಕೊಳ್ತಾರೆ. ಚಂದನ ವಿರಾಟ್ನ ಕಡೆ ನೋಡ್ತಾಳೆ. ಮೊದಲಿನಂತೆಯೇ ಮುಖದ ಮೇಲೆ ಯಾವುದೇ ಭಾವನೆಗಳಿಲ್ಲದೆ ಹಾಗೇ ಇರ್ತಾನೆ. ನೀನು ಬೇಗ ಬ್ರೇಕ್ಫಾಸ್ಟ್ ಮಾಡಿದ್ರೆ ನಾವು ಕಾಲೇಜ್ಗೆ ಹೋಗೋಣ ಚಂದನ ಅಂತ ತಾನು ಹೇಳ್ತಾಳೆ. ನಾನು ನಿಮ್ಮನ್ನು ಕಾಲೇಜ್ ಹತ್ರ ಡ್ರಾಪ್ ಮಾಡ್ತೀನಿ ಅಂತ ನಿಖಿಲ್ ಹೇಳ್ತಾನೆ. ನೋ ನೀಡ್ ಮಿಸ್ಟರ್ ನಿಖಿಲ್, ನಿಮ್ಮ ಅವಶ್ಯಕತೆ ನಮಗಿಲ್ಲ. ಯಾವಾಗ ನಿಮ್ಮ ಅವಶ್ಯಕತೆ ಇತ್ತೋ ಆಗ ಏನು ಮಾತಾಡದೆ ಸೈಲೆಂಟ್ ಆಗಿದ್ರಿ. ಈಗ ನಮ್ಮ ಮೇಲೆ ಇಷ್ಟು ಕಾಳಜಿ ತೋರಿಸೋ ಅವಶ್ಯಕತೆ ಇಲ್ಲ ಅಂತ ರೂಢಾಗಿ ಹೇಳ್ತಾಳೆ ತನುಜ. ಯಾಕೆ ತನು ಹೀಗೆ ಮಾತಾಡ್ತಿದ್ಯಾ? ಪ್ಲೀಸ್ ನೀನು ನಿಖಿಲ್ ಅವರಿಗೆ ಏನು ಅನ್ಬೇಡ ಅಂತ ಚಂದನ ಹೇಳ್ತಾಳೆ. ನೀನು ಇಲ್ಲಿ ಯಾರೊಂದಿಗೂ ಯಾವ ಸಂಬಂಧವನ್ನು ಇಟ್ಕೊಳ್ಬೇಡ ಚಂದನ. ಯಾಕಂದರೆ ಎಲ್ಲರೂ ಅವರವರ ಅವಶ್ಯಕತೆಗೋಸ್ಕರವೇ ಮನುಷ್ಯರನ್ನು ಬಳಸ್ಕೊಳ್ತಾರೆ ಅಂತ ತನುಜ ಹೇಳ್ತಾಳೆ. ನೀನು ಯಾಕೆ ಹೀಗೆ ಮಾತಾಡ್ತಿದ್ಯಾ ತನು ಅಂತ ಆನಂದ್ ಕೇಳ್ತಾನೆ. ಏನಾಯಿತು ಅಂದರೆ ನೆನ್ನೆ ಶ್ರುತಿ ನಮ್ಮ ಚಂದನಾಳನ್ನು ಇಷ್ಟೆಲ್ಲ ಮಾತುಗಳನ್ನ ಆಡ್ತಿರುವಾಗ ಯಾರ ಬಾಯಿಂದಲೂ ಒಂದು ಮಾತು ಬರಲಿಲ್ಲ. ಪ್ರತಿಯೊಬ್ಬರು ಬಾಯಿ ಮುಚ್ಕೊಂಡಿದ್ರು. ಯಾಕಂದರೆ ವಿರಾಟ್ ಅವರು ಒಬ್ಬರೇ ಅಲ್ಲ, ನೀವೆಲ್ಲರೂ ಕೂಡ ಚಂದನಾಳ ಮೇಲೆ ಸೇಡ್ ತೀರಿಸ್ಕೊಳ್ಬೇಕು ಅಂದ್ಕೊಂಡಿದ್ದೀರಿ. ಅದಕ್ಕಾಗಿ ಅಲ್ವಾ ಸೈಲೆಂಟ್ ಆಗಿದ್ರಿ ಅಂತ ತನುಜ ಹೇಳ್ತಿದ್ದಂತೆ ವಿರಾಟ್ ಶ್ರುತಿಯ ಕಡೆ ನೋಡ್ತಾನೆ. ತನುಜಾಳ ಕಡೆ ನೋಡ್ತಾ ಏನಾಯಿತು ಅಂತ ಗಂಭೀರ ಧ್ವನಿಯಲ್ಲಿ ವಿರಾಟ್ ಕೇಳ್ತಾನೆ. ನೀವು ಶ್ರುತಿಯನ್ನೇ ಕೇಳಿ ಅಂತ ಶ್ರುತಿ ಕಡೆ ಕೋಪದಿಂದ ನೋಡ್ತಾಳೆ ತನುಜ. ನಿಖಿಲ್ ತನುಜಾಳ ಕಡೆ ನೋಡ್ತಾ ಇರ್ತಾನೆ. ವಿರಾಟ್ನ ಕಡೆ ನೋಡ್ತಾ, ನಾನೇನು ತಪ್ಪಾಗಿ ಮಾತಾಡಿಲ್ಲ ಅಣ್ಣಯ್ಯ. ಅದಕ್ಕೆ ಆ ಬಾಸ್ಟರ್ನ ಮಗಳು ಯಾರಿಂದ ನಿಮ್ಮ ಕುಟುಂಬದವರೆಲ್ಲರೂ ಸತ್ರೋ ಅವನ ರಕ್ತವೇ ಅದಕ್ಕೆ ಮೈಯಲ್ಲೂ ಹರಿತಿದೆ.
ನಾನು ಕೂಡ ಅದನ್ನೇ ಹೇಳಿದೆ, ಅದರಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ತಾಳೆ ಶ್ರುತಿ. ನಡೆದಿದ್ರಲ್ಲಿ ಚಂದನಾಳ ತಪ್ಪೇನಿದೆ ಅಂತ ವಿರಾಟ್ ಹೇಳ್ತಿದ್ದಂತೆ ಚಂದನ ಆಶ್ಚರ್ಯದಿಂದ ಅವನ ಕಡೆ ನೋಡ್ತಾಳೆ. ಯಾಕಂದರೆ ನಿನ್ನೆಯಷ್ಟೇ ತನ್ನನ್ನು ರೂಮ್ನಿಂದ ಹೊರಗೆ ಹೋಗು ಅಂತ ಹೇಳಿದ್ದ. ಈಗ ತನ್ನನ್ನು ಸಪೋರ್ಟ್ ಮಾಡ್ತಿರೋದ್ರಿಂದ ನಂಬಲಾಗದಂತೆ ನೋಡ್ತಾ ಇರ್ತಾಳೆ ಚಂದನ. ನನಗೆ ಗೊತ್ತು ಅಣ್ಣಯ್ಯ, ನೀವು ಚಂದನ ಅವ್ರ ಡ್ಯಾಡ್ ಮಾಡಿದ ತಪ್ಪಿಗೆ ಶಿಕ್ಷೆ ನೀಡೋದಕ್ಕೆ, ಸೇಡ್ ತೀರಿಸ್ಕೊಳ್ಳೋದಕ್ಕೆ ಮದುವೆ ಆಗಿದ್ದೀರಿ ಅಂತ ಹೇಳ್ತಾಳೆ ಶ್ರುತಿ. ನಾನು ಚಂದನಾಳನ್ನು ಯಾಕೆ ಮದುವೆ ಆಗಿದ್ದೀನಿ ಎಂಬುದು ನನಗೂ ಮತ್ತು ಚಂದನಾಳಿಗೂ ನಡುವಿನ ಮ್ಯಾಟರ್. ನಿನಗೆ ನಮ್ಮ ಮಧ್ಯೆ ಮಾತಾಡೋದಕ್ಕೆ ಯಾವುದೇ ಹಕ್ಕಿಲ್ಲ ಮತ್ತು ನನ್ನ ವೈಫ್ಗೆ ಯಾರೂ ಕೂಡ ಒಂದು ಮಾತಾಡೋ ಹಕ್ಕನ್ನು ನಾನು ಯಾರಿಗೂ ನೀಡಿಲ್ಲ. ಹೂ ದ ಹೆಲ್ ಆರ್ ಯು ಅಂತ ಗಂಭೀರವಾಗಿ ಕೂಗ್ತಾನೆ ವಿರಾಟ್. ನೀವು ನನ್ನ ಮೇಲೆ ವಾಯ್ಸ್ ರೈಸ್ ಮಾಡ್ತಿದ್ದೀರಾ ಅಣ್ಣಯ್ಯ ಅಂತ ಅಳ್ತಾ ಕೇಳ್ತಾಳೆ ಶ್ರುತಿ. ವಿರಾಟ್ ಸರಿಯಾಗಿ ಮಾತನಾಡ್ತಿದ್ದಾನೆ ಶ್ರುತಿ. ಅನಾವಶ್ಯಕವಾಗಿ ನೀನು ಚಂದನಾಳ ಮೇಲೆ ದ್ವೇಷ ಸಾಧಿಸ್ತಿದೆಯಾ ಅಂತ ನಿಖಿಲ್ ಹೇಳ್ತಾನೆ. ನಾನು ಅತ್ತಿಗೆ ಮೇಲೆ ಯಾವ ದ್ವೇಷವನ್ನು ಸಾಧಿಸ್ತಿಲ್ಲ ಅಣ್ಣ, ಆದರೆ ಅವರ ಡ್ಯಾಡ್ ಮಾಡಿದ್ದನ್ನು ನೆನಪಾಗಿ ಕೋಪವಾಗಿದ್ದೀನಷ್ಟೇ ಮತ್ತು ತುಂಬ ನಿರಾಶೆಯೂ ಆಗಿದೆ. ಯಾಕಂದರೆ ಚಂದನ ಅವರ ಮನುಷ್ಯನ ಮಗಳು ಅಂತ. ಅವ್ರ ಹೊಟ್ಟೆಯಲ್ಲಿ ಹುಟ್ಟಿದ್ದು ನನ್ನ ತಪ್ಪಲ್ವಲ್ಲ ಶ್ರುತಿ. ನಮ್ಮ ತಂದೆ ತಾಯಿಯನ್ನು ನಾವು ಆಯ್ಕೆ ಮಾಡೋದಕ್ಕೆ ಸಾಧ್ಯವಿಲ್ವಲ್ಲ, ಮತ್ತು ನನಗೆ ಗೊತ್ತಿರಲಿಲ್ವಲ್ಲ ನಮ್ಮ ಡ್ಯಾಡ್ ಅದನ್ನೆಲ್ಲ ಮಾಡಿದ್ದಾರೆ ಅಂತ. ಇದರಲ್ಲಿ ನನ್ನ ತಪ್ಪೇನಿದೆ ಅಂತ ತುಂಬ ಕಷ್ಟದಿಂದ ಅಳುವನ್ನು ಕಂಟ್ರೋಲ್ ಮಾಡ್ತಾ ಹೇಳ್ತಾಳೆ ಚಂದನ. ಚಂದನಾಳ ಕಡೆ ನೋಡ್ತಾ, ಎನಫ್ ಈಸ್ ಎನಫ್. ಇವತ್ತಿಂದ ಚಂದನಾಳ ಮೇಲೆ ಯಾರು ವಾಯ್ಸ್ ರೈಸ್ ಮಾಡಿದ್ರು, ಅವಳನ್ನ ಯಾವ ಪ್ರಶ್ನೆ ಮಾಡಿದ್ರು, ಅದು ಯಾವ ವಿಷಯದ ಬಗ್ಗೆ ಆಗಿರಲಿ, ಈಗ ಚಂದನ ನನ್ನ ವೈಫ್, ನನ್ನ ಪ್ರಾಣ. ಅವಳನ್ನ ಅವಮಾನ ಮಾಡಿದ್ರೆ ನಾನು ಯಾರನ್ನು ಬಿಡೋದಿಲ್ಲ. ಯಾರಿಂದಲಾದರೂ ನನ್ನ ಚಂದನ ಹರ್ಟ್ ಆದರೆ ನಾನು ತಡೆದುಕೊಳ್ಳಲಾರೆ, ಅದು ಯಾರೇ ಆಗಿರಲಿ. ನಡೆದಿದ್ರಲ್ಲಿ ನನ್ನ ಚಂದನಾಳ ತಪ್ಪಿಲ್ಲ. ಈ ವಿಷಯದ ಬಗ್ಗೆ ಇನ್ನು ಮುಂದೆ ನೋ ಮೋರ್ ಡಿಸ್ಕಷನ್ ಅಂತ ಗಂಭೀರ ಧ್ವನಿ ಎಲ್ಲರ ಕಡೆ ನೋಡ್ತಾ ಎಚ್ಚರಿಕೆ ನೀಡ್ತಾನೆ ವಿರಾಟ್. ಜೋರಾಗಿ ಉಸಿರು ತೆಗೆದುಕೊಂಡು ಹೋಗೋಣವಾ ಚಂದನ ಅಂತ ಕರೀತಾಳೆ ತನುಜಾ. ಚಂದನಾಳ ಕೈ ಹಿಡಿದು, ನಾನು ಚಂದನಾಳನ್ನು ಡ್ರಾಪ್ ಮಾಡ್ತೀನಿ, ನೀನು ನಿಖಿಲ್ ಜೊತೆ ಹೋಗು ಅಂತ ವಿರಾಟ್ ಹೇಳ್ತಿದ್ದಂತೆ ಏನೂ ಮಾತಾಡದೆ ಒಂದು ಬಾರಿ ನಿಖಿಲ್ನ ಕಡೆ ನೋಡಿ ಹೊರಗೆ ಹೋಗ್ತಾಳೆ ತನುಜಾ ಹೋದ 5 ನಿಮಿಷಕ್ಕೆ ತಾನು ಹೊರಗೆ ಹೋಗಿ ಫ್ರಂಟ್ ಸೀಟ್ನಲ್ಲಿ ಕೂತ್ಕೊಳ್ತಿದ್ದ ತನುಜಾಳ ಕಡೆ ನೋಡಿ ಮೆಲ್ಲಗೆ ನಕ್ಕು ಡ್ರೈವಿಂಗ್ ಸೀಟ್ನಲ್ಲಿ ಕೂತು ಅಲ್ಲಿಂದ ಕಾಲೇಜಿಗೆ ಹೊರಡ್ತಾರೆ ಇಬ್ಬರು. ಅದಾದ ನಂತರ ಚಂದನಾಳ ಕೈ ಹಿಡಿದು ಹೊರಗೆ ಕರ್ಕೊಂಡು ಹೋಗ್ತಾನೆ ವಿರಾಟ್. ಬ್ರೇಕ್ಫಾಸ್ಟ್ ಆದಮೇಲೆ ಅಲ್ಲಿಂದ ಹೊರಗೆ ಹೋಗ್ತಿದ್ದ ಆನಂದ್ನ ಕೈ ಹಿಡಿತಾಳೆ ಶ್ರುತಿ. ಹಿಂದಿರುಗಿ ಅವಳ ಕಡೆ ನೋಡ್ತಾನೆ. ಐ ಆಮ್ ಸಾರಿ ಅಂತ ಶ್ರುತಿ ಹೇಳ್ತಿದ್ದಂತೆ ಏನೂ ಮಾತಾಡದೆ ತನ್ನ ನೋಟವನ್ನು ತಿರುಗಿಸ್ಕೊಳ್ತಾನೆ. ಪ್ಲೀಸ್ ಆನಂದ್, ಐ ಆಮ್ ಸೋ ಸಾರಿ. ನೆನ್ನೆ ಕೋಪದಲ್ಲಿ ನಿನ್ನನ್ನು ತುಂಬ ಮಾತುಗಳನ್ನ ಆಡಿದೆ. ಐ ಆಮ್ ಸೋ ಸಾರಿ, ಪ್ಲೀಸ್ ನನ್ನ ಕ್ಷಮಿಸು ಅಂತ ಆನಂದನ್ನು ತಪ್ಕೊಳ್ತಾಳೆ ಶ್ರುತಿ. ಅವಳ ಸುತ್ತ ಕೈ ಹಾಕಿ ಅಳೋದನ್ನು ನಿಲ್ಲಿಸು. ನಾನು ನಿನ್ನ ಮೇಲೆ ಕೋಪ ಮಾಡ್ಕೊಂಡಿಲ್ಲ, ಆದರೆ ಸ್ವಲ್ಪ ನೀನು ಕೋಪನ ಕಡಿಮೆ ಮಾಡ್ಕೊ ಅಂತ ಹೇಳ್ತಾನೆ ಆನಂದ್. ಹ್ಞೂ ಅಂತ ಮೆಲ್ಲಗೆ ನಗ್ತಾಳೆ ಶ್ರುತಿ. ಡ್ರೈವರ್ ಕಾರ್ ಡ್ರೈವ್ ಮಾಡ್ತಿದ್ರೆ ಮಧ್ಯದಲ್ಲಿರೋ ವಿಭಾಗವನ್ನು ಕ್ಲೋಸ್ ಮಾಡಿ ಚಂದನಾಳನ್ನು ತನ್ನ ಮಡಿಲಲ್ಲಿ ಕೂರಿಸ್ಕೊಳ್ತಾನೆ ವಿರಾಟ್. ಏನು ಮಾತನಾಡದೆ ವಿರಾಟ್ನನ್ನೇ ನೋಡ್ತಾ ಬಿಗಿಯಾಗಿ ಅವನನ್ನು ತಪ್ಕೊಂಡು ಅಳ್ತಾಳೆ ಚಂದನ. ಡೋಂಟ್ ಕ್ರೈ ಸ್ವೀಟ್ ಆರ್ಟ್. ಐ ಆಮ್ ಸೋ ಸಾರಿ. ನನ್ನಿಂದ ಸ್ಟ್ರೆಸ್ ಫೀಲ್ ಆದೆಯಾ? ಮತ್ತು ಐ ಆಮ್ ಸೋ ಸಾರಿ ಶ್ರುತಿ, ನಿನ್ನ ಇಷ್ಟೆಲ್ಲ ಮಾತುಗಳನ್ನ ಆಡಿದ್ದು ನನಗೆ ಗೊತ್ತಿರಲಿಲ್ಲ ಅಂತ ಅವಳ ಕೈಯನ್ನು ತನ್ನ ಕೈಯಲ್ಲಿ ಬೆಸೆದು, ಸಾರಿ, ನಾನು ನಿನ್ನ ರೂಮ್ನಿಂದ ಹೊರಗೆ ಹೋಗು ಅಂತ ಹೇಳಿದ್ದಕ್ಕಾಗಿ. ಆದರೆ ಹಾಗೆ ಮಾಡದಿದ್ರೆ ನನಗೆ ಆ ಸಮಯದಲ್ಲಿ ಬರ್ತಿದ್ದ ಕೋಪಕ್ಕೆ ನಾನು ನಿನ್ನನ್ನು ಎಲ್ಲಿ ಹರ್ಟ್ ಮಾಡ್ತೀನೋ ಅಂತ ಭಯ ಆಗಿ ಹಾಗೆ ಹೇಳಿದೆ ಸ್ವೀಟ್ ಆರ್ಟ್. ಪ್ಲೀಸ್ ನನ್ನನ್ನು ಫರ್ಗಿವ್ ಮಾಡ್ತೀಯಾ ಅಂತ ಕೇಳ್ತಾನೆ ವಿರಾಟ್. ಅವನ ಸುತ್ತ ಕೈ ಹಾಕಿ ಅಳ್ತಾ, ನಾನು ಅಂದ್ಕೊಂಡೆ ನೀವು ಅಂತ ಹೇಳ್ತಿದ್ದವಳಿಗೆ ಇನ್ನೂ ಮಾತಾಡಲು ಅವಕಾಶ ನೀಡದೆ ತುಟಿಗಳನ್ನ ಸೇರಿಸ್ತಾನೆ ವಿರಾಟ್. ತುಂಬ ಡೀಪಾಗಿ ಕಿಸ್ ಮಾಡ್ತಿರ್ತಾನೆ ವಿರಾಟ್. ಅವಳಿಗೆ ಉಸಿರಾಟ ಭಾರವಾದಾಗ ದೂರ ಸರಿದು ಚಂದನಾಳ ಕಡೆ ನೋಡ್ತಾನೆ. ಐ ನೋ ಸ್ವೀಟ್ ಆರ್ಟ್, ನೀನು ಏನಂದ್ಕೊಂಡೆ ಅಂತ, ಆದರೆ ಯಾವಾಗಲೂ ಒಂದು ನೆನಪಿನಲ್ಲಿ ಇಟ್ಕೋ, ನಾನು ನಿನ್ನನ್ನು ನನ್ನಿಂದ ದೂರ ಖಂಡಿತ ಮಾಡೋದಿಲ್ಲ ಮತ್ತು ಹರ್ಟ್ ಕೂಡ ಮಾಡೋದಿಲ್ಲ ಅಂತ ಅವಳ ತಲೆಯನ್ನು ತನ್ನ ತಲೆಗೆ ಆನಿಸಿ ಚಂದನಾಳ ಕಣ್ಣುಗಳಲ್ಲಿ ನೋಡ್ತಾ ಇರ್ತಾನೆ ವಿರಾಟ್. ಒಂದು ಕಾಲದಲ್ಲಿ ನೀನು ಅವನ ಮಗಳು ಅಂತ ನಂಗೆ ತುಂಬ ವ್ಯತ್ಯಾಸ ಅನ್ನಿಸ್ತಿತ್ತು, ಆದರೆ ನೀನು ನನ್ನ ಜೀವನಕ್ಕೆ ಬಂದ ಮೇಲೆ ಅವಾಗ ತಿಳಿತು ಯು ಆರ್ ಎ ಸ್ವೀಟ್ ಆ್ಯಂಡ್ ಪ್ಯೂರ್ ಆರ್ಟ್, ಮತ್ತು ನೀನು ಇನ್ನೊಬ್ಬರ ನೋವನ್ನು ಸಹ ನೋಡಲಾರೆ. ನಿನ್ನನ್ನು ಇಷ್ಟೊಂದು ನೋಯಿಸಿದ ನನ್ನನ್ನು ಕೂಡ ಪ್ರೀತಿಸಿಬಿಟ್ಟೆ. ಅದಕ್ಕೆ ನಿನ್ನನ್ನು ಲವ್ ಮಾಡದೆ ನಾನು ಇರೋದಕ್ಕೆ ಸಾಧ್ಯವಾಗಲಿಲ್ಲ. ಅದಕ್ಕೆ ಜೀವನದಲ್ಲಿ ಎಷ್ಟೇ ಬಂದರೂ ಯಾವ ಕಾರಣ ಇದ್ದರೂ ಕೂಡ ನಿನ್ನನ್ನು ಮಾತ್ರ ನಾನು ಬಿಡೋದಿಲ್ಲ, ಯಾಕಂದರೆ ನಾನು ಬದುಕಲು ಕಾರಣ ನೀನೇ ಸ್ವೀಟ್ ಆರ್ಟ್ ಅಂತ ಹೇಳ್ತಾನೆ ವಿರಾಟ್. ಆ ಮಾತಿಗೆ ಚಂದನಾಳ ಮುಖದ ಮೇಲೆ ನಗು ಬಂದು ಸೇರುತ್ತೆ. ಆ ತಕ್ಷಣ ವಿರಾಟ್ ನನ್ನ ತಪ್ಪಿಕೊಂಡು, ಐ ಲವ್ ಯು ವಿರಾಟ್ ಅವರೇ
ಅಂತ ಮನಸಾರೆ ಹೇಳ್ತಾಳೆ. ಐ ಲವ್ ಯು ಸೋ ಮಚ್ ಸ್ವೀಟ್ ಹಾರ್ಟ್, ಯು ಆರ್ ಮೈ ಲೈಫ್ ಅಂತ ಮನಪೂರ್ವಕವಾಗಿ ಹೇಳ್ತಾನೆ ವಿರಾಟ್. ಆಗಲೇ ಕಾಲೇಜ್ ಬರ್ತಿದ್ದಂತೆ, ಇವತ್ತು ಕಾಲೇಜ್ಗೆ ಹೋಗೋದು ಅವಶ್ಯಕನಾ ಸ್ವೀಟ್ ಹಾರ್ಟ್? ಹೋಗಬೇಕು ವಿರಾಟ್ ಅವರೇ, ಇವತ್ತು ನಾನು ಮತ್ತು ತನುಜಾ ಒಂದು ಅಸೈನ್ಮೆಂಟ್ ಸಬ್ಮಿಟ್ ಮಾಡಬೇಕು, ಆಮೇಲೆ ಬೇಗ ಮನೆಗೆ ಬಂದ್ಬಿಡ್ತೀನಿ, ಸರಿನಾ? ಓಕೆ ಅಂತ ತನಗಿಷ್ಟ ಹೇಳ್ದಿದ್ರು ಚಂದನಾಳನ್ನು ತುಂಬ ಕಷ್ಟದಿಂದ ಬಿಡ್ತಾನೆ ವಿರಾಟ್. ಸಂತೋಷದ ನಗುವಿನೊಂದಿಗೆ ಕಾಲೇಜಿನ ಒಳಗೆ ಹೋಗಿ 2 ಕ್ಲಾಸ್ ಅಟೆಂಡ್ ಆದಮೇಲೆ ತನುಜಾಳೊಂದಿಗೆ ಸೇರಿ ಅಸೈನ್ಮೆಂಟ್ ಸಬ್ಮಿಟ್ ಮಾಡಿ ಕಾಲೇಜ್ನಿಂದ ಹೊರಗೆ ಬರ್ತಾರೆ. ನಾನು ನನ್ನ ಬುಕ್ ಮರೆತುಬಿಟ್ಟಿದ್ದೀನಿ, ನೀನು ಇಲ್ಲೇ ಇರು, ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಕಾಲೇಜ್ನೊಳಗೆ ಮತ್ತೆ ಹೋಗ್ತಾಳೆ ತನುಜಾ. ಸರಿ ಅಂತ ಮೆಲ್ಲಗೆ ನಡೀತಾ ರೋಡ್ ಕಡೆ ಹೋಗ್ತಿದ್ದ ಚಂದನಾಳಿಗೆ ಸೆಲ್ ರಿಂಗ್ ಆಗಿದ್ದರಿಂದ ಬ್ಯಾಗ್ನಿಂದ ಸೆಲ್ ತೆಗೆದು ನೋಡ್ತಾಳೆ. ಆಗಲೇ ಆ ಕಡೆಯಿಂದ ಒಂದು ಟ್ರಕ್ ಬಂದು ಚಂದನಾಳಿಗೆ ಗುದ್ದುತ್ತೆ. ಆ ಅಂತ ಜೋರಾಗಿ ಕೂಗ್ತಾ ಪಕ್ಕಕ್ಕೆ ಹೋಗಿಬೀಳ್ತಾಳೆ ಚಂದನ. ಅವಳ ಕಡೆ ನೋಡಿ ಅಲ್ಲಿಂದ ಹೋಗಿಬಿಡುತ್ತೆ. ಆಫೀಸ್ನಲ್ಲಿ ಚೇರ್ನಲ್ಲಿ ತಲೆ ಹಿಂದೆ ಆನಿಸಿ ಕಣ್ಣು ಮುಚ್ಕೊಂಡು ಇದ್ದ ವಿರಾಟ್ ಹಠಾತ್ತನೆ ಕಣ್ಣು ತೆರೆದು ತನ್ನ ಎದೆ ಮೇಲೆ ಕೈ ಇಟ್ಟು ಚಂದನ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾನೆ. ತಕ್ಷಣವೇ ಚೇರ್ನಿಂದ ಎದ್ದು ಎದೆಯನ್ನು ಉಚ್ಕೊಳ್ತಾನೆ. ಯಾಕಂದರೆ ಅವನ ಹೃದಯ ಬಡಿತ ತುಂಬ ಜೋರಾಗಿ ಹೆಚ್ಚಾಗ್ತಾ ಇರುತ್ತೆ. ಆಗಲೇ ವಿರಾಟ್ನ ಸೆಲ್ ರಿಂಗ್ ಆಗುತ್ತೆ. ಸ್ಕ್ರಾಲ್ ಆಗ್ತಿರೋ ನಂಬರ್ ನೋಡಿ ತಕ್ಷಣ ಕಾಲ್ ರಿಸೀವ್ ಮಾಡ್ತಾನೆ ವಿರಾಟ್. ಸರ್, ಮೇಡಮ್ ಅವರಿಗೆ ಆಕ್ಸಿಡೆಂಟ್ ಆಗಿದೆ, ನೀವು ಬೇಗ ಲೈಫ್ ಕೇರ್ ಹಾಸ್ಪಿಟಲ್ಗೆ ಬನ್ನಿ ಅಂತ ಬಂಟಿ ಹೇಳ್ತಿದ್ದಂತೆ ವಿರಾಟ್ನ ಕೈಯಿಂದ ಸೆಲ್ ಕೆಳಗೆ ಜಾರಿ ಬೀಳುತ್ತೆ. ಅವನಿಗೆ ಈ ಪ್ರಪಂಚವೇ ಸ್ತಬ್ಧವಾದಂತ ಅನಿಸುತ್ತೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.